ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಈಗಾಗಲೇ PUC ಪ್ರಥಮ ವರ್ಷದ ರಾಜ್ಯಶಾಸ್ತ್ರ ವಿಷಯದಲ್ಲಿ 4ನೇ ಅಧ್ಯಾಯವನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ದ್ವಿತೀಯ PUC ರಾಜ್ಯಶಾಸ್ತ್ರದಲ್ಲಿ 5ನೇ ಅಧ್ಯಾಯವನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಇವತ್ತು ಫಾರ್ ದಿ ರೀಸನ್ ಆಫ್ ಆ್ಯನ್ ಇಂಪಾರ್ಟೆಂಟ್ ಡೇ, ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಡೇ, ಇದರ ಅಂಗವಾಗಿ 2 ಕ್ಲಾಸ್ಗಳನ್ನು, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪೊಲಿಟಿಕಲ್ ಸೈನ್ಸ್ ಕ್ಲಾಸ್ಗಳನ್ನು ಕಂಬೈನ್ಡ್ ಆಗಿ ಎಂಗೇಜ್ ಮಾಡ್ತಾ ಇದ್ದೇನೆ. ರೈಟ್? ಓಕೆ ಮಕ್ಕಳ, ನಿನ್ನೆ ಅಂದರೆ November 26th we have celebrated ದಿ ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನ ದಿನವನ್ನು ಆಚರಣೆ ಮಾಡಿದ್ವಿ ಮಕ್ಕಳು. ಅಂದರೆ ಸಂವಿಧಾನ, ಭಾರತ ಸಂವಿಧಾನ ರಚನಾ ಸಭೆಯ ಮೂಲಕ ಅಂಗೀಕಾರವಾದಂತಹ ದಿನವನ್ನು ಸಂವಿಧಾನ ದಿನ ಎಂದು ಆಚರಣೆ ಮಾಡುತ್ತೇವೆ. ದಿ ಡೇ ಆನ್ ವಿಚ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಅಡಾಪ್ಟೆಡ್ ಬೈ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ headed by Dr. Babu Rajendra Prasad. Dr. Babu Rajendra Prasad ಅವರ ಅಧ್ಯಕ್ಷತೆಯ ಸಂವಿಧಾನ ರಚನಾ ಸಮಿತಿಯು 1949ರ ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನು ದೇಶದ ಪರವಾಗಿ ಸ್ವೀಕಾರ ಮಾಡಿತು. ರೈಟ್ ಮಕ್ಕಳೇ? ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26, ಬಟ್ ಸಂವಿಧಾನ ಸ್ವೀಕಾರವಾಗಿದ್ದು 1949 ನವೆಂಬರ್ 26. ರೈಟ್? ಸೊ ಹಾಗಾದರೆ 1949 ನವೆಂಬರ್ 26ರಂದು ನಮ್ಮ ಸಂವಿಧಾನ ಏನು ಜಾರಿಗೆ ಬಂತು, ಇದು ಜಗತ್ತಿನಲ್ಲಿಯೇ ಅಷ್ಟೊಂದು ಮಹತ್ವವನ್ನು ಪಡೆದಂಥ ಸಂದರ್ಭ ಮತ್ತು ವಿಷಯವೋ? ಎಸ್. ಭಾರತ ಸಂವಿಧಾನ ಸ್ವೀಕಾರವಾದಂಥ ದಿನ ಏನದ ಮತ್ತು ಭಾರತ ಸಂವಿಧಾನ ಜಾರಿಗೆ ಬಂದಂಥ ದಿನ ಅಷ್ಟೊಂದು ಮಹತ್ವದ್ದು. ಯಾಕಪ್ಪ ಅಂದರೆ ನಮ್ಮ ಸಂವಿಧಾನವೇ ಅಷ್ಟೊಂದು ಶ್ರೇಷ್ಠವಾದ ಅಂಶಗಳನ್ನು ಹೊಂದಿದೆ. ದಿಸ್ ಈಸ್ ದಿ ಬ್ರೇನ್ ಚೈಲ್ಡ್ ಆಫ್ ಅವರ್ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ. 2015ರಲ್ಲಿ ನರೇಂದ್ರ ಮೋದಿಜಿಯವರು ತಮ್ಮ ಕನಸಿನ ಕೂಸಾದ ಸಂವಿಧಾನ ದಿನ ಆಚರಣೆಯನ್ನು ಜಾರಿಗೆ ತಂದರು. ಎಲ್ಲ ಸ್ಕೂಲು ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು, ಇಡೀ ಸಮಾಜ, ಇಡೀ ದೇಶ ನಮ್ಮ ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ದಿನವನ್ನು 2015ರಿಂದ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಾವ ದಿನ? ಸಂವಿಧಾನ ದಿನ. ಯಾಕಪ್ಪ ಹಂಗಾರೆ? ಭಾರತ ಸಂವಿಧಾನ ಜಗತ್ತಿನಲ್ಲೇ ಶ್ರೇಷ್ಠವಾದಂಥ ಸಂವಿಧಾನ ಏಕೆ? ಯಾಕಂದರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿದ ಮಕ್ಕಳ. ಈ ಪಾಯಿಂಟ್ಸ್ ಏನವ? ದೀಸ್ ಆರ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಗ ಸೆಕೆಂಡ್ ಇಯರ್ ಮಕ್ಕಳು ನೀವೇನಿದ್ದೀರಿ, ಈಗಾಗಲೇ ತಿಳ್ಕೊಂಡಿದ್ದೀರಿ. ಲಾಸ್ಟ್ ಇಯರ್ ತಮಗೆ ಹೇಳೇನೆ, ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಫಸ್ಟ್ ಇಯರ್ ಮಕ್ಕಳು ಏನಿದ್ದೀರಿ, ತಾವು 5ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಕಲಿಯಲಿದ್ದೀರಿ. ಯು ವಿಲ್ ಸ್ಟಡಿ ಇನ್ ದಿಸ್ ಇಯರ್ ಇನ್ ದಿ 5th ಚಾಪ್ಟರ್, ದ್ಯಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ರೈಟ್ ಮಕ್ಕಳೇ? ಹಾಗಾದ್ರೆ ಏನು ಮಹತ್ವ ಭಾರತ ಸಂವಿಧಾನದ್ದು? ಡಿಯರ್ ಚಿಲ್ಡ್ರನ್, ಐ ಹ್ಯಾವ್ ಆಲ್ರೆಡಿ ಕೋಟೆಡ್ ಅಬೌಟ್ ದಿಸ್. It was the challenging task for our constitution makers to form an ideal constitution for India. As India is the biggest democratic nation in the world, like that, India is the biggest ethnic nation in the world. ಬಹುಜನಾಂಗೀಯ ರಾಷ್ಟ್ರ, ಎಲ್ಲ ಜನರಿಗೆ ಸೇರಿದ. ನಾವು ಉದಾಹರಣೆಯನ್ನು ಸಹ ತಮಗೆ ಕೊಟ್ಟಿದ್ದೆ. ಧಾರವಾಡದ ರೂಢಿ ಸಂಪ್ರದಾಯ, ಊಟ ಮತ್ತು ಇತರೆ ಸಂಸ್ಕೃತಿ ಬೇರೆ, ಇಲ್ಲೇ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ಹೋದರೆ ಬೇರೆ, ಗುಲ್ಬರ್ಗಕ್ಕೆ ಹೋದರೆ ಬೇರೆ.
ಇನ್ನು ಭಾರತ ದೇಶ ಹಲವಾರು ಸಂಸ್ಕೃತಿ. ಇಟ್ ಈಸ್ ದಿ ಮಿಕ್ಸ್ಚರ್ ಆಫ್ ವೇರಿಯಸ್ ಕಸ್ಟಮ್ಸ್ ಆ್ಯಂಡ್ ಕಲ್ಚರ್. ಸಾಕಷ್ಟು ಏನೋ ಕಾಂಪ್ಲೆಕ್ಸ್ ಆದಂಥ ಒಂದು ವ್ಯವಸ್ಥೆ, ಒಂದು ಸಮಾಜ ಯಾವ ದೇಶದ್ದಾಗಿದೆ? ನಮ್ಮ ದೇಶದ್ದಾಗಿದೆ. ಸೊ ಇಂಥ ಸಮಾಜಕ್ಕೆ, ಇಂಥ ಒಂದು ದೇಶಕ್ಕೆ ಒಂದು ಆದರ್ಶವಾದಂಥ ಸಂವಿಧಾನವನ್ನು ನೀಡಿದ ನಮ್ಮ ಸಂವಿಧಾನ ನಿರ್ಮಾಪಕರಿಗೆ ನಾವು ಕೃತಜ್ಞರಾಗಿರಲೇಬೇಕು. ಅದರಲ್ಲಿ ಪ್ರಮುಖವಾಗಿ ನಾವು ನೆನೆಸ್ಕೊಳ್ಬೇಕಾದವರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ವಾಸ್ ದಿ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಭಾರತ ಸಂವಿಧಾನದ ಪಿತಾಮಹ. ಡಾಕ್ಟರ್ BR ಅಂಬೇಡ್ಕರ್. ಮಕ್ಕಳೇ, ಮತ್ತೊಂದೇನೆಂದರೆ ಭಾರತ ಸಂವಿಧಾನದಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ನೋಡ್ತೇವೆ, ದೀಸ್ ಆರ್ ದಿ ಥಾಟ್ಸ್ ಆಫ್ ಡಾಕ್ಟರ್ BR ಅಂಬೇಡ್ಕರ್. ಅವರ ತಲೆಯೊಳಗೆ ಏನಿತ್ತೋ, ಅವರ ಕಲ್ಪನೆಯಲ್ಲಿ ಏನಿತ್ತೋ ಅದನ್ನೆಲ್ಲವನ್ನು ಕರಡು ಸಮಿತಿಯ ಅಧ್ಯಕ್ಷರಾಗಿ ನ್ಯಾರೇಟ್ ಮಾಡಿ, ತಿಳಿ ಹೇಳಿ, ಸಂವಿಧಾನ ರಚನಾ ಸಭೆಯಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಂದನ್ನು ಕೋಟ್ ಮಾಡ್ತಾ ಹೋಗ್ತಾರೆ ಅವರು. ಸೊ 99% ಆಫ್ ದಿ ಆಸ್ಪೆಕ್ಟ್ಸ್ ವಿಚ್ ಆರ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಲಾಂಗ್ಸ್ ಟು ಡಾಕ್ಟರ್ BR ಅಂಬೇಡ್ಕರ್. ಅವರದೇ ಕಲ್ಪನೆಗಳು. ರೈಟ್ ಮಕ್ಕಳ? ಸೊ ಹಂಗಾರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು, ಸಂವಿಧಾನ ಪಿತಾಮಹ ಅಂತ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕರಿತೇವೆ. ತಾಯಿ ಯಾರು ಹಂಗಾರೆ? ಭಾರತ ಸಂವಿಧಾನದ ತಾಯಿ ಅಂತ ನಾವು ಯಾರನ್ನು ಪರಿಗಣಿಸ್ತೇವೆ? ಫಸ್ಟ್ ಇಯರಿಗೆ ತಮಗೆ ಹೇಳಿದ್ದೇನೆ, ಪಂಡಿತ್ ನೆಹರು ಅವರನ್ನು ಭಾರತ ಸಂವಿಧಾನದ ತಾಯಿ ಅಂತ ಕರಿತೇವೆ. ಇವನ್ ಗಾಂಧೀಜಿಯವ್ರದ್ದು ಭಾರತ ಸಂವಿಧಾನಕ್ಕೆ ಕೊಡುಗೆ ಅದ. ಆದರೆ ಸಂವಿಧಾನ ಸ್ವೀಕಾರದ ಪೂರ್ವದಲ್ಲಿಯೇ ಅವರು ಇಲ್ಲವಾದರು. ಆದರೂ ನಮ್ಮ ಸಂವಿಧಾನ ನಿರ್ಮಾಣದಲ್ಲಿ ಗಾಂಧೀಜಿಯವರ ಕೊಡುಗೆ ಅದು. ರೈಟ್ ಮಕ್ಕಳೇ? ಸೊ ಹಂಗಾರೆ ವೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಬೀಯಿಂಗ್ ಕನ್ಸಿಡರ್ಡ್ ಆ್ಯಸ್ ದಿ ಗ್ರೇಟೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್? ದೀಸ್ ಆರ್ ದಿ ಪಾಯಿಂಟ್ಸ್, 10 ಪಾಯಿಂಟ್ಸ್. ರೈಟ್ ಮಕ್ಕಳೇ? ಹಂಗಾರೆ ಜಗತ್ತಿನ ದೇಶದಲ್ಲಿ ಇಲ್ಲದೆ ಇದ್ದಿದ್ದು ನಮ್ಮ ಜಗತ್ತಿನ ಸಂವಿಧಾನದಲ್ಲಿ ಇಲ್ಲದಿರುವುದು ನಮ್ಮ ಸಂವಿಧಾನದಲ್ಲಿ ಏನಿದೆ? ನಮ್ಮ ಸಂವಿಧಾನದಲ್ಲಿ ಏನಿದೆ ಅಂದರೆ ಪ್ರಿಯಾಂಬಲ್, ಪೂರ್ವ ಪೀಠಿಕೆ. ಪ್ರಿಯಾಂಬಲ್ ಅದ. ವಾಟ್ ಈಸ್ ಪೂರ್ವ ಪೀಠಿಕೆ? ಪ್ರಿಯಾಂಬಲ್ ಅಂದ್ರೇನು? ಇಟ್ ಈಸ್ ದಿ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಎಕ್ಸ್ಪ್ಲೇನ್ಸ್ ದಿ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ನೇಷನ್. ಪೂರ್ವ ಪೀಠಿಕೆ ಎಂದರೇನು? ಇದು ಸಂವಿಧಾನದ ಪ್ರಾರಂಭಿಕ ಭಾಗ. ಏನನ್ನು ವಿವರಿಸುತ್ತದೆ? ಭಾರತ ದೇಶದ ಉದ್ದೇಶಗಳನ್ನು ವಿವರಿಸುತ್ತದೆ. ಏನು ಉದ್ದೇಶ? ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳು, ಭ್ರಾತೃತ್ವ, ಫ್ರೆಟರ್ನಿಟಿ ಸಹೋದರತ್ವ, ಏಕತೆ, ಸಮಗ್ರತೆ, ಶಾಂತಿ, ಸತ್ಯ, ಸಾಕಷ್ಟು ಅಂಶಗಳ ಬಗ್ಗೆ ನಮ್ಮ ಸಂವಿಧಾನದ ಪೂರ್ವಪೀಠಿಕೆ ಎಕ್ಸ್ಪ್ಲೇನ್ ಮಾಡ್ತದೆ. ದಿ ನೋ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಈಸ್ ಹ್ಯಾವಿಂಗ್ ದೀಸ್ ಆಸ್ಪೆಕ್ಟ್ಸ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ಸ್. ಆಲ್ ದೀಸ್ ಆಸ್ಪೆಕ್ಟ್ಸ್ ಅಮೆರಿಕ ಸಂವಿಧಾನದೊಳಗದ. ಹಕ್ಕುಗಳ ಬಗ್ಗೆ ಅದ, ಕರ್ತವ್ಯಗಳ ಬಗ್ಗೆ ಅದ, ಇವೆಲ್ಲ ಅಂಶಗಳ ಬಗ್ಗೆ ಇಲ್ಲ. ರೈಟ್ ಮಕ್ಕಳೇ? ಸೊ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೀಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ it is having preamble and it's also having the democratic aspects: justice, liberty, equality, unity and integrity, non-violence, truth, cooperation among the people. ಎಲ್ಲ ಅದು. ರೈಟ್ ಮಕ್ಕಳೇ? ಒಂದು. ನಂಬರ್ 2, ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್. ಇಂಡಿಯಾ ಈಸ್ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್. ಯಾವ ದೇಶದ ಸಂವಿಧಾನದೊಳಗೂ ಇದಿಲ್ಲ. ಸಾವರಿನ್, ಸಾರ್ವಭೌಮ, ಯಾರಿಗೂ ಹೆದರದ ದೇಶ ಭಾರತ. ಸೋಷಲಿಸ್ಟ್, ಸಮಾಜವಾದಿ, ಇರುವಂಥ ಅವಕಾಶಗಳಲ್ಲಿ ಎಲ್ಲರಿಗೂ ಸಮಪಾಲು ನೀಡುವ ದೇಶ. ಸೆಕ್ಯುಲರ್, ಇಲ್ಲಿ ಬರ್ತಾನೆ ಮಕ್ಕಳ, ಜಾತ್ಯತೀತ ದೇಶ. ಜಾತ್ಯತೀತ ದೇಶ. ಡೆಮಾಕ್ರೆಟಿಕ್, ಪ್ರಜೆಗಳಿಂದ ಆಯ್ಕೆಯಾದ ಸರ್ಕಾರವನ್ನು ಹೊಂದಿದ ದೇಶ. ರಿಪಬ್ಲಿಕ್, ಭಾರತ ದೇಶದ ಮುಖ್ಯಸ್ಥನು ಜನರಿಂದಲೇ ಆಯ್ಕೆಯಾಗುತ್ತಾನೆ. ಇಟ್ ಮೇ ಬಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಹಂಗಾರೆ ಯಾವ ದೇಶವನ್ನು ನಾವು ಗಣರಾಜ್ಯ ಎಂದು ಕರೆಯುತ್ತೇವೆ? ದೇಶದ ಮುಖ್ಯಸ್ಥ
ಜನರಿಂದ ಆಯ್ಕೆಯಾಗುವ ವ್ಯವಸ್ಥೆ ಇರುವಂಥ ದೇಶ ಗಣರಾಜ್ಯ. ದಿ ನೇಷನ್ ಇನ್ ವಿಚ್ ದಿ ಹೆಡ್ ಆಫ್ ದಿ ನೇಷನ್ ಆರ್ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಬೀಂಗ್ ಎಲೆಕ್ಟೆಡ್ ಬೈ ದಿ ಪೀಪಲ್. ದ್ಯಾಟ್ ನೇಷನ್ ಈಸ್ ಬೀಂಗ್ ಕನ್ಸಿಡರ್ಡ್ ಆ್ಯಸ್ ರಿಪಬ್ಲಿಕ್. ಸೊ ಇಂಡಿಯಾ ಈಸ್ ಎ ರಿಪಬ್ಲಿಕ್. ನಮ್ಮ ದೇಶದ ಮುಖ್ಯಸ್ಥ ಯಾರು? ರಾಷ್ಟ್ರಪತಿ. ಜನರಿಂದ ಆಯ್ಕೆಯಾಗುತ್ತಾನೆ, ಇಂಡೈರೆಕ್ಟ್, ಅಪ್ರತ್ಯಕ್ಷವಾಗಿ. ರೈಟ್? ಓಕೆ ಮಕ್ಕಳ. ಸೊ ಹಂಗಾರೆ ಎರಡನೇ ಅಂಶವೂ ಸಹ ಭಾರತ ಸಂವಿಧಾನದಲ್ಲಿ ಮಾತ್ರ ಇದೆ. ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತವಾದಿ ಪ್ರಜಾಪ್ರಭುತ್ವಾತ್ಮಕ ಗಣರಾಜ್ಯ. ಓಕೆ ರೈಟ್. ಸೆಕ್ಯುಲರ್ ಸ್ಟೇಟ್, ಜಾತ್ಯತೀತ ರಾಷ್ಟ್ರ. ನೋ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಹ್ಯಾಸ್ ಡಿಕ್ಲೇರ್ಡ್ that nation is secular state. ಜಗತ್ತಿನ ಯಾವ ಸಂವಿಧಾನವೂ ಆ ದೇಶವನ್ನು ಜಾತ್ಯತೀತ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಿಲ್ಲ. ಈಗ ನಾವು ಪಾಕಿಸ್ತಾನ್, ಇರಾನ್, ಸೌದಿ ಅರೇಬಿಯಾ ಇವೆಲ್ಲ ದೇಶಗಳ ಸಂವಿಧಾನಗಳನ್ನು ನೋಡಿದ್ರೆ ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಸ್ಪಷ್ಟವಾಗಿ ಹೇಳ್ಯಾರ ಅವರು ತಮ್ಮ ಸಂವಿಧಾನದಲ್ಲಿ. ಯುರೋಪಿನ ಕೆಲವೊಂದು ದೇಶಗಳ ಸಂವಿಧಾನಗಳನ್ನು ನೋಡಿದರೆ ಕ್ಯಾಥೋಲಿಕ್ ನೇಷನ್ ಅಂತಲೇ ಸ್ಪಷ್ಟವಾಗಿ ಹೇಳ್ಯಾರ ಅವರು. ಬಟ್ India is the only nation which has declared as the secular state. Secular ಅಂದ್ರೆ ಏನು ಮಕ್ಕಳ? ಜಾತ್ಯತೀತವಾದಿ. ಜಾತ್ಯತೀತವಾದಿ ಅಂದ್ರೇನು? ನೋ ಸ್ಪೆಷಲ್ ಫೆಸಿಲಿಟಿ ಫಾರ್ ಎನಿ ರಿಲಿಜನ್. ಎವ್ರಿ ರಿಲಿಜನ್ ಶುಡ್ ಬಿ ಟ್ರೀಟೆಡ್ ಪ್ರಪೋರ್ಷನೇಟ್ಲಿ. ಯಾವುದೇ ಧರ್ಮಕ್ಕೆ ವಿಶೇಷ ಪ್ರಾಧಾನ್ಯತೆ ಇಲ್ಲ, ಎಲ್ಲ ಧರ್ಮಗಳು ಒಂದೇ. ಇದನ್ನು ನಾವು ಏನಂತ ಕರಿತೇವೆ? ಸೆಕ್ಯುಲರಿಸಮ್. ಭಾರತ ಸಂವಿಧಾನ ಅದನ್ನು ಘೋಷಣೆ ಮಾಡಿದರೆ ಭಾರತ ಸೆಕ್ಯುಲರ್ ಸ್ಟೇಟ್, ಯಾವುದೇ ಧರ್ಮಕ್ಕೆ ವಿಶೇಷತೆ ಇಲ್ಲ, ಎಲ್ಲ ಧರ್ಮಗಳು ಒಂದೇ. ಇದು ಭಾರತದ ಹೆಗ್ಗಳಿಕೆ. ನೆಕ್ಸ್ಟ್, ಬೃಹತ್ ಸಂವಿಧಾನ, ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್, ಇಂಡಿಯಾ. ನೋ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಈಸ್ ಆ್ಯಸ್ ಬಿಗರ್ ಆ್ಯಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನವೇ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ. ಸೊ ಇದು ಒಂದು. 465ಕ್ಕಿಂತ ಹೆಚ್ಚಿನ ಕಲಮುಗಳು, 12 ಪರಿಶಿಷ್ಟಗಳು, 24 ವಿಭಾಗಗಳು ಅಂದರೆ ಚಾಪ್ಟರ್ಗಳು ಅವ. ಅಬೌವ್ 465 ಆರ್ಟಿಕಲ್ಸ್, 12 ಶೆಡ್ಯೂಲ್ಸ್ ಆ್ಯಂಡ್ 24 ಪಾರ್ಟ್ಸ್ ಆರ್ ಕನ್ಸಿಸ್ಟಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಬೃಹತ್ ಸಂವಿಧಾನ, ಎಲ್ಲರಿಗೂ ಅವಕಾಶ ಕೊಟ್ಟದ, ಎಲ್ಲ ವಿಷಯಗಳನ್ನು ಸೇರಿಸಲಾಗಿದೆ, ಬಹುತೇಕ ವಿಷಯಗಳನ್ನು. ಸೊ ಬಿಗ್ಗೆಸ್ಟ್. ರೈಟ್. ಪರಿಸರ ರಕ್ಷಣೆ ನೋಡ್ರಿ, ಜಗತ್ತಿನಲ್ಲಿ ಇವತ್ತು ಹಲವಾರು ಸಮಸ್ಯೆಗಳವ. ಅಸಮಾನತೆ, ಅನಕ್ಷರತೆ, ಜಾತಿವಾದ, ಕೋಮುವಾದ, ಭ್ರಷ್ಟಾಚಾರ, ಭಯೋತ್ಪಾದನೆ, ಹಲವಾರು ಸಮಸ್ಯೆಗಳವ. ಈ ಎಲ್ಲ ಸಮಸ್ಯೆಗಳಿಗಿಂತ ನಮಗಿವತ್ತು ಭೂತವಾಗಿ ಕಾಡುತ್ತಿರುವಂಥ ಸಮಸ್ಯೆ ಅಂದರೆ ಎನ್ವಿರಾನ್ಮೆಂಟಲ್ ಡಿಸ್ಟ್ರಕ್ಷನ್, ಪರಿಸರ ಅಸಮತೋಲನ. ಸಮುದ್ರದ ಮಟ್ಟ ಏರ್ಲಿಕ್ಕತ್ತದಂತ, ಎಲ್ಲ ನಗರೀಕರಣವಾಗಿ ಪರಿಸರ ಹಾಳಾಗ್ಲಿಕ್ಕತ್ತದ. ಸೊ 1950ರಲ್ಲಿ ಜಾರಿಗೆ ಬಂದಂಥ ನಮ್ಮ ಸಂವಿಧಾನದಲ್ಲಿ ಪರಿಸರಕ್ಕೆ ಮಹತ್ವ ನೀಡಲಾಗಿದೆ. ಎಲ್ಲಿ ಕೊಟ್ಟಾರ ಹೇಳ್ರಿ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳೆಲ್ಲದ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗವರ್ನಮೆಂಟ್ ಟು ಪ್ರೊಟೆಕ್ಟ್ ದಿ ಎನ್ವಿರಾನ್ಮೆಂಟ್. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಪ್ರೊವೈಡ್ ಹೆಲ್ದಿ ಅಟ್ಮಾಸ್ಫಿಯರ್ ಫಾರ್ ದಿ ಪೀಪಲ್, ಫಾರ್ ದಿ ಸಿಟಿಸನ್. ಪರಿಸರವನ್ನು ರಕ್ಷಣೆ ಮಾಡುವುದು ಸರ್ಕಾರದ ಜವಾಬ್ದಾರಿ. ಅಲ್ಲಿ ಬರ್ತದೆ. ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳಲ್ಲಿ ಬರ್ತದೆ. ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ಸೊ ಹಂಗಾರ ಮಕ್ಕಳ, another important aspect of the Constitution of India is protection of environment through directive principles of state policy. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರೈಟ್ ಮಕ್ಕಳೇ? ಪರಿಸರ ರಕ್ಷಣೆ ಆಯಿತಾ? ನೆಕ್ಸ್ಟ್, ಹಿಂದುಳಿದ ವರ್ಗದ ರಕ್ಷಣೆ. ರಿಸರ್ವೇಷನ್ ಕೊಟ್ಟದ. SC, ST, OBC, ವುಮೆನ್ ರಿಸರ್ವೇಷನ್ ಅದ. ಇದು ಯಾವ ದೇಶದೊಳಗೂ ಇಲ್ಲ. Reservation for SC, ST and women. Reservation will be seen in India only. It is the great courtesy of our constitution. It is the great courtesy of our constitution makers.
ರೈಟ್ ಮಗಳೇ? ಸೊ ಹಿಂದುಳಿದ ವರ್ಗದ ರಕ್ಷಣೆ, SC ST OBC ವುಮೆನ್ ಎಲ್ಲರಿಗೂ ರಿಸರ್ವೇಷನ್ ಅದ. 2030 ಎಕ್ಸ್ಟೆಂಡ್ ಆಗಿದೆ. ರೈಟ್? ಓಕೆ. ರಿಟನ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್. ದಿ ಒರಿಜಿನಲ್ ಡ್ರಾಫ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಾಸ್ ರಿಟನ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಎರಡೂ ಭಾಷೆ ಒಳಗದ. ಎರಡೆರಡು ಭಾಷೆ ಒಳಗೆ ಬರೆದಂಥ ಸಂವಿಧಾನಗಳು ಎಲ್ಲೂ ಇಲ್ಲ. ಆಮೇಲೆ ಬರ್ಕೊಂಡಾರ, ತಮ್ಮ ದೇಶದ ಭಾಷೆಯಲ್ಲಿ ಬರ್ಕೊಂಡು ಆಮೇಲೆ ಬೇರೆ ಬೇರೆ ಭಾಷೆಗೆ ಅವು ಏನೋ ಟ್ರಾನ್ಸ್ಲೇಷನ್ ಆಗ್ಯಾವ. ಬಟ್ ನಮ್ಮದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ನೇ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಬರೆಯಲಾಗಿದೆ. ರೈಟ್ ಮಗಳೇ? ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಅವ. There are 6 fundamental rights and 11 fundamental duties are incorporated in the Constitution of India. ಇವು ಅಮೆರಿಕ ಸಂವಿಧಾನದೊಳಗೂ ಅವ. ಇನ್ಫ್ಯಾಕ್ಟ್ ನಾವು ಅಮೆರಿಕ ಸಂವಿಧಾನದಿಂದಲೇ ಇವುಗಳನ್ನು ಪಡ್ಕೊಂಡದ್ದು. ಈಗ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ಬೀಯಿಂಗ್ ಬಾರೋವ್ಡ್ ಫ್ರಾಮ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಇದು ನಮಗೆ ಮಹತ್ವದ್ದು ಯಾವುದು ಹಕ್ಕು ನಮ್ಮ ಸಂವಿಧಾನ ಕೊಟ್ಟದ. ರೈಟ್ ಮಗಳೇ? ಬಾರೋವ್ಡ್ ಆಸ್ಪೆಕ್ಟ್ಸ್ ಇಲ್ಲಿ ಬಂತು ನೋಡ್ರಿ. ಬಾರೋವ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಜಗತ್ತಿನ ವಿವಿಧ ದೇಶಗಳಿಂದ ಭಾರತವು ಮಹತ್ವದ ಅಂಶಗಳನ್ನು ಬಾರೋ ಮಾಡಿಕೊಂಡಿದೆ. ಈಗ ನಿಮ್ಮ ಬಾರೋವಿಂಗ್ ಬುಕ್ ಕೊಡ್ತಾರಲ್ಲ ಲೈಬ್ರರಿ ಒಳಗೆ, ಬಾರೋವ್ಡ್ ಬುಕ್ ತೊಗೊಂಡೋಗ್ತಿರಲ್ಲ ಲೈಬ್ರರಿ ಬುಕ್, ಹಾಗೆ ಭಾರತ ಸಂವಿಧಾನ ಆಯಾ ದೇಶದಿಂದ ಹಲವಾರು ವಿಷಯಗಳನ್ನು ತೆಗೆದುಕೊಂಡಿದೆ. ಯಾವ್ಯಾವಪ್ಪ? ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಫ್ರಾಮ್ ಅಮೆರಿಕ, ಸಂಸದೀಯ ಸರ್ಕಾರ ಫ್ರಾಮ್ ಇಂಗ್ಲೆಂಡ್, ರಾಜನೀತಿ ನಿರ್ದೇಶಕ ತತ್ವಗಳು ಫ್ರಾಮ್ ಐರ್ಲೆಂಡ್, ಬಲಿಷ್ಠ ಕೇಂದ್ರ ಸರ್ಕಾರ ಫ್ರಾಮ್ ಕೆನಡಾ, ರಾಷ್ಟ್ರಪತಿಯ ಅಧಿಕಾರಗಳು ಫ್ರಾಮ್ ಸೌತ್ ಆಫ್ರಿಕಾ. ಚಿಲ್ಡ್ರನ್, India has borrowed important aspects from the world constitutions. Right? The fundamental duties and rights are borrowed from the Constitution of America. Parliamentary government is being borrowed from England. Directive principles are being borrowed from Ireland. The strong central government theory borrowed from the Constitution of Canada. The powers and functions of the President of India are borrowed from South Africa. ಹಲವಾರು ಮಕ್ಕಳ ಒಳ್ಳೊಳ್ಳೆ ಅಂಶಗಳನ್ನು ನಮ್ಮಲ್ಲಿ ಸೇರಿಸೋಣ. ರೈಟ್? ಓಕೆ ಮಕ್ಕಳ, ನೆಕ್ಸ್ಟ್ ಎಷ್ಟಾದವು? 9 ಆದವು. ನೆಕ್ಸ್ಟ್ ನಮ್ಮ ಜವಾಬ್ದಾರಿ. ದೆನ್ ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ? ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ? ಏನಿಲ್ಲ ಮಕ್ಕಳೇ, ಮೂಲಭೂತ ಕರ್ತವ್ಯಗಳಲ್ಲಿ ಒಟ್ಟು 11 ಕರ್ತವ್ಯಗಳವ. 11 ಕರ್ತವ್ಯಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಕರ್ತವ್ಯ ಅದ, ಎವ್ರಿ ಒನ್ ಶುಡ್ ಫಾಲೋ ದಿ ನೋಬಲ್ ಪ್ರಿನ್ಸಿಪಲ್ಸ್ ಆಫ್ ಫ್ರೀಡಮ್ ಮೂಮೆಂಟ್ ಆಫ್ ಇಂಡಿಯಾ. ಎವ್ರಿ ಒನ್ ಶುಡ್ ಫಾಲೋ ದಿ ನೋಬಲ್ ಪ್ರಿನ್ಸಿಪಲ್ಸ್ ಆಫ್ ಫ್ರೀಡಮ್ ಮೂಮೆಂಟ್ ಆಫ್ ಇಂಡಿಯಾ. ಏನಂಗಾರೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ನೋಬಲ್ ಪ್ರಿನ್ಸಿಪಲ್ಸ್ ಏನು, ಶ್ರೇಷ್ಠ ಪ್ರಿನ್ಸಿಪಲ್ಸ್ ಏನು? ಅವ್ರಿಗೆ ಯಾರೂ ಕರೀಲಿಲ್ಲ. ಸ್ವಾತಂತ್ರ್ಯ ಹೋರಾಟ ಮಾಡಿರಿ, ನಿಮಗೆ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ಅಂಥೇಳಿ ದೇಶಕ್ಕಾಗಿ ಮನೆಯನ್ನು ಬಿಟ್ಟರು, ಕುಟುಂಬವನ್ನು ಬಿಟ್ಟರು, ಮಕ್ಕಳನ್ನು ಬಿಟ್ಟರು, ತಂದೆ ತಾಯಿಯನ್ನು ಬಿಟ್ಟರು, ಜೀವವನ್ನು ಕಳ್ಕೊಂಡ್ರು, ಬಲಿದಾನವನ್ನು ಮಾಡಿದರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಸೊ ಅವ್ರಿಗೆ ಯಾವುದೇ ಆಸೆ ಅಥವಾ ಯಾವುದೇ ಒಂದು ಏನೋ ನನಗೆ ಬೇಕು ಅನ್ನೋದಿಲ್ಲ, ದೇಶಕ್ಕಾಗಿ ಹೋರಾಟ ಮಾಡಿದರು. ಸೊ ಹಾಗೆ ನಾವೆಲ್ಲ ಇವತ್ತು ಮಕ್ಕಳೇ ದೇಶಕ್ಕಾಗಿ ನಮ್ಮ ಜೀವ ಕೊಡೋದು ಬೇಡ, ದೇಶಕ್ಕಾಗಿ ನಾವು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿದರೆ ಸಾಕು. ಇವತ್ತು ನಾವೆಲ್ಲ ಸೇರಿ ಹೋರಾಟ ಮಾಡಬೇಕಾಗ್ಯದ. ಅಸತ್ಯದ ವಿರುದ್ಧ, ಜಾತಿವಾದದ ವಿರುದ್ಧ, ಅಧರ್ಮದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಪರಿಸರ ಅಸಮತೋಲನದ ವಿರುದ್ಧ, ಅಸಮಾನತೆಯ ವಿರುದ್ಧ, ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಹಲವಾರು ಸಮಸ್ಯೆಗಳವ ಮಕ್ಕಳ. ಇವತ್ತು ನಾವಿಷ್ಟೇ, ಅದರಲ್ಲೂ ತಾವು ಯುವ ಜನಾಂಗ, ಪ್ರಧಾನಮಂತ್ರಿಯವರ ಪ್ರಕಾರ, ನರೇಂದ್ರ ಮೋದಿಜಿಯವರ ಪ್ರಕಾರ ಭಾರತ ಯುವ ದೇಶ, ಇಂಡಿಯಾ ಈಸ್ ದಿ ನೇಷನ್ ಆಫ್ ಯೂತ್. ನೀವು ಮನಸ್ಸು ಮಾಡಬೇಕು, ನೀವು ಹೋರಾಟ ಮಾಡಬೇಕಾಗ್ಯದ. ಹೋರಾಟ ಮಾಡುವುದಂದ್ರೆ ದನಿ ಎತ್ತುವುದು, ಹೋಗಿ ಜೈ 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 ಅನ್ನೋದಲ್ಲ, ದನಿ ಎತ್ತುವುದು. ಅದರ ಬಗ್ಗೆ ಅನ್ಯಾಯ ಕಂಡು ಬಂದಾಗ ಅದರ ಬಗ್ಗೆ ಮಾತನಾಡುವುದು.
ಅಂದಾಗ ನಮ್ಮ ಈ ಶ್ರೇಷ್ಠವಾದಂಥ ಸಂವಿಧಾನದ ಉದ್ದೇಶಗಳು ಈಡೇರಲಿಕ್ಕೆ ಸ್ವಲ್ಪವಾದರೂ ಈಡೇರಲಿಕ್ಕೆ ಸಾಧ್ಯ. ನಿಮ್ಮ ದನಿ, ನಮ್ಮೆಲ್ಲರ ದನಿ ಸಣ್ಣದಿರ್ಬೋದು, ಆದರೆ ಅದು ಒಂದಿನ ಮಾರ್ದನಿಯಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಭಾರತದ ಪ್ರಜೆಗಳಾಗಿ ತಾವೆಲ್ಲ ಎಲ್ಲ ಅಂಶಗಳ ಬಗ್ಗೆ, ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಗೌರವವನ್ನು ಇಟ್ಕೊಂಡು ನಮ್ಮ ಸಂವಿಧಾನದ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ತಾವೆಲ್ಲ ಶ್ರಮಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ಜೈ ಹಿಂದ್. ನಾಳೆ ಭೇಟಿಯಾಗೋಣ. ರೈಟ್? ಓಕೆ.